ಪ್ರೇಯಸಿ ಅಂತರ್ಜಾತಿ ಮದುವೆ ಬೆನ್ನಲ್ಲೇ ನವದಂಪತಿ ಮೇಲೆ ಯುವತಿ ಕುಟುಂಬಸ್ಥರು ಅಟ್ಯಾಕ್ ಮಾಡಿರೋ ಘಟನೆ. ಚಿಕ್ಕಬಳ್ಳಾಪುರ ಮೂಲದ ಎಸ್ಟಿ ಸಮುದಾಯದ ಸಂದೀಪ್ ಮತ್ತು ಬಲಿಜಿಗ ಸಮುದಾಯದ ಕೀರ್ತನ ಕಳೆದ 1 ವರ್ಷದಿಂದ ಪ್ರೀತಿಯಲ್ಲಿದ್ದು ಪೋಷಕರ ವಿರೋಧದ ನಡುವೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ರು ಎಂದು ಪೊಲೀಸ್ ಠಾಣೆಗೆ ಬರುತ್ತಿದ್ದ ವೇಳೆ ಕಾರಿನ ಮೇಲೆ ಯುವತಿ ಕುಟುಂಬಸ್ಥರು ಅಟ್ಯಾಕ್ ಮಾಡಿದ್ದಾರೆ. ಕಾರಿನ ಗಾಜು ಪುಡಿಪುಡಿಯಾಗಿದೆ. 2 ಅವಧಿ 2792 ದಿನ ಅರಸು ದಾಖಲೆ ಮುರಿದ ಸಿದ್ದು. ಬಡವರಿಗೆ ಭೂಮಿ ಕೊಟ್ಟ ಅರಸು, ಹಸಿದವರಿಗೆ ಅನ್ನ ಕೊಟ್ಟ ಸಿದ್ದು. 10 ವರ್ಷ ಪೂರೈಸ್ತಾರಾ? ಇನ್ನೊಂದು ರೆಕಾರ್ಡ್ ಮಾಡ್ತಾರಾ? ಸದ್ಯ ಪೂರ್ಣಾವಧಿ ಸಿಎಂ ಆಗಿ ಇನ್ನೊಂದು ದಾಖಲೆ ನಿರ್ಮಿಸೋದಕ್ಕೆ ಎದುರಾಗ್ತಿರೋ ಚಾಲೆಂಜ್. ರಾಜ್ಯದಲ್ಲಿ ಮುಂದಿನ 5 ದಿನ ಮಳೆ ಮತ್ತು ಚಳಿ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಮುಂದಿನ 4 ದಿನಗಳ ಕಾಲ ವಿಪರೀತ ಚಳಿಯಾಗಲಿದೆ. 2 ದಿನ ಮೋಡ ಮುಸುಕಿದ ವಾತಾವರಣ ಇರಲಿದ್ದು ಸಾಧಾರಣ ಮಳೆಯಾಗುವ ಸಾಧ್ಯತೆಯೂ ಇದೆ ಎಂದಿದೆ. ನಟ ಧರ್ಮೇಂದ್ರ ನಿಧನದ ಹಿನ್ನೆಲೆಯಲ್ಲಿ ಹೇಮಮಾಲಿನಿ ಪಾಪರಾಜಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸನ್ನಿ ಡಿಯೋಲ್ ಕೂಡ ಇದರಿಂದ ಆಕ್ರೋಶಗೊಂಡಿದ್ರು. ಇದು ಕುಟುಂಬಕ್ಕೆ ಅಪಾರ ದುಃಖ ಮತ್ತು ಭಾವನಾತ್ಮಕ ನೋವು ತಂದಿದೆ ಎಂದು ಹೇಮಮಾಲಿನಿ ಹೇಳಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದರೂ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಮನೆ ಮಂದಿ ಎಲ್ಲ ತೀರ್ಥಯಾತ್ರೆಗೆ ಹೋಗಿದ್ರು. ಕಳ್ಳನೊಬ್ಬ ಅಡುಗೆ ಮನೆಯ ಎಕ್ಸಾಸ್ಟ್ ಒಡೆದು ಅದರಿಂದ ಮನೆಯೊಳಗೆ ಪ್ರವೇಶಿಸಲು ಹೋಗಿ ಸಿಕ್ಕಿಬಿದ್ದ ಘಟನೆ. ಎಕ್ಸಾಸ್ಟ್ ದ್ವಾರದಲ್ಲಿ ಸಿಲುಕಿ ನರಳಾಡಿದ್ದಾನೆ. ಮಾಲೀಕ ಬರುವವರೆಗೂ ಆತ ಅದರಲ್ಲೇ ಸಿಲುಕಿದ್ದು ಅರ್ಧ ದೇಹ ಹೊರಗಿದ್ದ, ಇನ್ನರ್ಧ ದೇಹ ಒಳಗಿತ್ತು.